ಶಾರ್ಟ್ ಕಟ್ ಅಂತ ಇಳಿತಾ ಇದ್ದಾರೆ. ದಿಸ್ ಈಸ್ ಶಾರ್ಟ್ ಕಟ್. ಅಯ್ಯಯ್ಯೋ, ಬಿಸ್ಲೇ ಶಾರ್ಟ್ ಕಟ್ಟು. 2 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ. ಹುಷಾರಾಗಿ ಬರ್ರಿ, ಜಾರ್ತೈತೆ, ಡೀಪ್ ಜಾಸ್ತಿ ಐತೆ ನೋಡಿ. ಅಣ್ಣ ನಮ್ಮ ಪವನ್ ಕಲ್ಯಾಣ್ ಇವರು. ಹಾಂ, ಅವನ ಮಕ ನೋಡಿ, ಅವ್ರ ಮಕ ಶಾರ್ಟ್ ಕಟ್ ತೋರಿಸೋದು. ನೋಡಿ ಇಲ್ಲಿ ಏನೇನು ಮಾಡಿಕವ್ರೆ ನನ್ನ ಮಕ್ಕಳು, ಕಳ್ಳನ ಮಕ್ಕಳು, ಹೊಟ್ಟೆ ಊರಿಕ. ಶಾರ್ಟ್ ಕಟ್ಟಲ್ಲಿ ಹೋಗ್ಬಾರ್ದು, ನಾವೇ ಹೋಗ್ಬೇಕು ಅಂದ್ಬಿಟ್ಟು. ಹೊಟ್ಟೆ ಊರಿಗೆ ಏನೆಲ್ಲ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್? ಏನು ಗೊತ್ತಾ, ಇದರಲ್ಲಿ ಬೇಗ ನಡ್ಕೊಂಡು ಹೋಗ್ಬಿಡ್ತಾರೆ, 2 ಕಿಲೋಮೀಟ್ರ್ ಕಡಿಮೆ ಆಗಿಬಿಡುತ್ತೆ ಅಂದ್ಬಿಟ್ಟು. ಬೇರೆ ಯಾರು ನಡಿಬಾರ್ದು ಅಂದ್ಬಿಟ್ಟು ಏನೇನೋ ಮಾಡಾಕ್ತಾರೆ. ಶೆಡೆ ಹೊಡೆಗಳು. ಓಮ್ಮ, ಅಯ್ಯೋ, ಹುಷಾರು. ಏನೇನು ಹಿಡ್ಕೊಂಬಿಟ್ಯಾ? ಗಿಡ ಮಾತ್ರ ಹಿಡ್ಕೊಂಬಾ. ಅಯ್ಯಯ್ಯಪ್ಪ, ಇವಾಗ ರೈಟಾ ಲೆಫ್ಟು ಯೂಟರ್ನು ಇದೇನ ಇಬ್ಡಿಗೆ ಯೂಟರ್ನು ನೋಡಿ. ಇವ್ರು ಇಲ್ಲಿ ಬರ್ತಾವ್ರೆ, ಇದು ಯೂಟರ್ನು ಈ ಕಡೆಗೆ. ಎಲ್ಲರಿಗೂ ಬರುತ್ತೆ, ಬರ ಕೆಳಗಡೆ ನೀರು. ಹಂಗೆ ಹೇಳೋ. ತುಂಬ ರಿಸ್ಕಿ ಪ್ಲೇಸ್ ಗಾಯ್ಸ್, ಆದರೆ ಅಡ್ವೆಂಚರ್ ಚೆನ್ನಾಗಿದೆ. ಅಯ್ಯಮ್ಮ, ಬನ್ನಿ ಜನರೇ, ಬನ್ನಿ. ನಮ್ಮ ಹುಡುಗರನ್ನ ನೋಡೋಣ. ನಮ್ಮ ಪವನ್ ಕಲ್ಯಾಣ್ ಫಸ್ಟ್ ಬರಬೇಕು. ಪವನ್ ಕಲ್ಯಾಣ್ ಅವರೇ ಬನ್ನಿ. ಸಸ್ಪೆನ್ಷನ್ ಹೋಗಿದೆ, ವಾರಂಟಿ ಇಲ್ಲ, ಏನೂ ಇಲ್ಲ, ಎಲ್ಲ ಫ್ಲಾಪ್ ಆಗಿದೆ. ಸಸ್ಪೆನ್ಷನ್ ಸರಿ ಇಲ್ಲ, ನಮಗೆ ಲೆಫ್ಟ್ ಸಸ್ಪೆನ್ಷನ್ ಸರಿ ಇಲ್ಲ, ನಮ್ಮ ಹಿಂದೆ ಇರೋರಿಗೆ ರೈಟ್ ಸಸ್ಪೆನ್ಷನ್ ಸರಿ ಇಲ್ಲ. ನಮ್ದು ಆಫ್ ರೋಡ್ ಗಾಡಿಗೂ ಸೈ, ಹೈವೇಗೂ ಸೈ. ಅಯ್ಯಯ್ಯೋ, ಇದೇನು ಹಿಂಗೆ ಬಗ್ಕೊಂಡೇ ಹೋಗ್ಬೇಕಾ? ಅದಕ್ಕೆ ಹೊಸನೂ ಬರ್ತಾ ಇರಬೇಕು. ಹಿಂಗೆಂಗೋ ಮೇಲೆ ನಿಂಗೆ ಯಾರು ತಾಕ್ರಂಗ್ಲೆ. ಅಪ್ಪ, ನೋಡಿ ಹೆಂಗಿದೆ, ಮಸ್ತಾಗಿದೆಯಲ್ಲ. ಏನೂ ಗೊತ್ತಾಗಲ್ಲ, ಏನಾದರೂ ಮಾಡ್ಬಿಟ್ಟು ಹೋದ್ರೂ ಹಿಂಗಿದೆ. ನಮ್ಮ ಅವನಿಗೊಬ್ಬನ ಗೋಳ ಹಾಕೊಂಬೇಕು, ಕುಕ್ಕೆ ನಡಿಬೇಕಂತೆ, ಕುಕ್ಕೆ. ಹಿಂಗಿಂದ ಒಣಗಿದಪ್ಪೋ ನೋಡಿ. ಇಲ್ಲೊಂದಿದೆ, ಬಟ್ ಇದನ್ನು ಕಂಡುಹಿಡಿಯೋದು ಕಷ್ಟ, ಯಾರಿಗೂ ಗೊತ್ತಾಗಲ್ಲ ಇದು. ನೋಡಿ, ಇದೆಲ್ಲ ಈ ಹರ್ಡಲ್ಸ್ ಎಲ್ಲ ದಾಟ್ಕೊಂಡು ಹೋಗ್ಬೇಕು. ಮೇಯ್ನಾಗಿ ಈ ಒಡೆನ ಕರ್ಕೊಂಡು ಹೋಗ್ಬೇಕು. ಈ ಒಡೆ ಕೈಯಲ್ಲಿ ಸಸ್ಪೆನ್ಷನ್ ಎಲ್ಲ ಹೋಯ್ತು. ಇಲ್ಲ ಅಪ್ಪು, ಇಲ್ಲ ರೈಟ್ ಸಸ್ಪೆನ್ಷನ್ ಹೋಯ್ತು ಎಲ್ಲ ಬರ್ತಾವನು. ಯಾಕೆ ವಾಯ್ ನಮ್ಮ 2ನೇ ಒಡೆ ಒಂದಕ್ಕೆ ಹೋಗ್ತಾವಣೆ. ಅಯ್ಯಯ್ಯೋ, ಹುಷಾರಾಗಿ ಬನ್ನಿ ಜನರೇ. ನೋಡಿ, ಇಲ್ಲೆಲ್ಲ ಏನು ಮಾಡ್ಬೇಕು ಗೊತ್ತಾ, ರಿಸ್ಕೆಲ್ಲ ತೊಗೊಂಡು ಎಗರ್ಕೊಂಡೆಲ್ಲ ಹೋಗ್ಬಾರ್ದು. ಹಿಂಗೆ ತೊಗೊಂಡು ಹಿಂಗೆ ಬಕ್ಕೊಂಡು ಹಿಂಗೆ ಹೋಗ್ಬಿಡ್ಬೇಕು ಅಷ್ಟೇ. ರಿಸ್ಕೆಲ್ಲ ತೊಗೊಂಡು ಎಗರ್ಕೊಂಡು ಹೋದ್ರೆ ಅಲ್ಲಲ್ಲೇ ಹಿಡ್ಕೊಂಬಿಡುತ್ತೆ ನೋಡಿ, ಈ ಥರ ಎಗ್ರೋ. ಕಾಲ್ಗಿಲೆಲ್ಲ ಮೇಲೆ ಹತ್ತದ ಡಮಾರೆ.
ಆ ಕಡೆ ಒಂದು ಸಸ್ಪೆನ್ಷನ್, ಈ ಕಡೆ ಒಂದು ಸಸ್ಪೆನ್ಷನ್. ಇವಾಗ ನಮ್ಮ ರೈಟ್ ಸಸ್ಪೆನ್ಷನ್ ಬರುತ್ತೆ ನೋಡಿ. ಬಗ್ಗಪ್ಪು ಉಕ್ಕೋರ್ ತಾಯ ನಮ್ಮ ರೈಟ್ ಸಸ್ಪೆನ್ಷನ್ ಡ್ಯಾಮೇಜ್ ಆಗಿದೆ ಅಲ್ಲಿ. ಅದು ಮೇಲೆ ಟ್ರೈ ಮಾಡ್ತಾ ಇದೆ ನೋಡಿ. ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು, ಇದೇ ತಪ್ಪಿದು. ಅವಾಗ್ಲೇ ಎಲ್ಲಂದ್ರೆ ಅಲ್ಲಿ ಹಿಡ್ಕೊಂಡ್ಬಿಡೋದು. ಸೈಲೆಂಟಾಗಿ ಬಗ್ಬಿಟ್ಟು ಬಂದಿದ್ರೆ ಆಗೋಗಿರೋದು ಕೆಲಸ. ನೋಡಿ ಈ ಥರ ಅಡ್ವೆಂಚರ್ ಇರುತ್ತೆ. ಯಾರಾದರೂ ಪಾದಯಾತ್ರೆ ಬರ್ಬೇಕಾದ್ರೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪವನ್ ಕಲ್ಯಾಣ್ ಅವ್ರನ್ನ. ನಂಬರ್ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಯಾರಾದರೂ ಅಡ್ವೆಂಚರಸ್ ಟ್ರೈ ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಪವನ್ ಕಲ್ಯಾಣ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಹೆಂಗಿದೆ. ದಿಸ್ ಈಸ್ more than a trekking, not exactly trekking, this is adventurous trekking. ಅಯ್ಯಮ್ಮ, ತುಂಬ ಕಷ್ಟ ಇದೆ ಗಾಯ್ಸ್. ವಾಟ್ ಈಸ್ ದಿಸ್ ಗಾಯ್ಸ್? ಅಯ್ಯಮ್ಮ, ಅಯ್ಯ, ಬಾಬಾ ಎತ್ತಾಕೊಂಡಾಗ ಬಿಸ್ಲಾಗ ಗೇಟಲ್ಲಿ ಬಿಸಾಕ್ತೀನಿ ಅಷ್ಟೇ ನಿನ್ನ. ಎಷ್ಟು ಅಮ್ಮಮ್ಮ ಅಂದರೆ 30 kg ಇದೆಯಾ? 52 kg ಎಲ್ಲ ಈಸಿ ನಮಗೆ. ಬಾ, ಏನು ಒಂದಂದರೆ ಈ ಜಾಗನೇ ಹಿಂಗೆ ಸೈಕ್ ಕೊಡ್ತೈತೆ. ಇದರಲ್ಲಿ ಹೆಂಗೆ ಹೋಗೋದು? ಎರಡು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಅಂದರು ಗಾಯ್ಸ್. 2 ಕಿಲೋಮೀಟ್ರಿಗೆ ಏನೆಲ್ಲ ಮಾಡ್ತಾಯಿದ್ದೀರಿ ನೋಡಿ. ಬಟ್ ಆ 2 ಕಿಲೋಮೀಟ್ರ್ ನಡಿಬೇಕಂದ್ರೆ ಎಷ್ಟೊತ್ತು ಬೇಕು ಗೊತ್ತಾ? ಅರ್ಧ ಅವರ್ ಬೇಕು, ಮುಕ್ಕಾಲು ಅವರ್ ಬೇಕು. ಸನ್ ಬೇರೆ ಬಂದ್ಬಿಟ್ಟಿದ್ದಾನೆ, ಸೂರ್ಯ ಬಂದ್ಬಿಟ್ಟಿದ್ದಾನೆ ಮೇಲೆ. ಅಯ್ಯೋ, ಅಯ್ಯಮ್ಮ, ಅಯ್ಯಮ್ಮ. ಇಲ್ಲೋಡಿ ಹೆಂಗಿದೆ, ಇಲ್ಲೋಡಿ ಹೆಂಗಿದೆ. ಅದೇನು ಬೀಳಲ್ಲ ತಾನೆ? ಅಯ್ಯಮ್ಮ, ಏನೂ ಇಲ್ಲ ನೋಡಿ. ನೋಡಿ ಲೈಫು ಹಿಂಗೆ ಇರುತ್ತೆ. ಶಾರ್ಟ್ಕಟ್ಟಲ್ಲಿ ಹೋದರೆ ಈ ಥರ ರಿಸ್ಕಿ ಜಾಸ್ತಿ. ಅದಕ್ಕೆ ಸ್ವಲ್ಪ ಡೈರೆಕ್ಟಾಗಿ ಹೋಗ್ಬೇಕು. ಯಾವುದಕ್ಕೂ ಶಾರ್ಟ್ಕಟ್ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿ ಹಿಂಗಿರುತ್ತೆ ಶಾರ್ಟ್ಕಟ್ಗಳು. ನೋಡಿ ಹಿಂಗೆಲ್ಲ ಎಗರ್ಕೊಂಬರ್ಬೇಕು. There is no shortcuts for life. This is the risk we have to face. ಹುಷಾರಾಗಿ ಬನ್ನಿ, ಹುಷಾರಾಗಿ ಹೋಗುವ. ಅಯ್ಯಮ್ಮ, ಅಲ್ಲ ಹಂಗೆ ಪೇಸ್ಗಿರಿಕೋಣಮ್ಮ. ಏಯ್ ವಾಂಗಡ ಎಲ್ಲ ಪೈಡ್ಲಮ್ಮ, ಆಂಗ್ಳಕನ ಮಿನ್ನೆ ಒಂದುಳ್ಳಮ್ಮಂಟಿ 2 ಕಿಲೋಮೀಟ್ರು. ಇದೆ ಟ್ರಕ್ಕಿಂಗ್ಗೆ ಆಲ್ಮೋಸ್ಟ್ ಒಂದು 2.5 ಕಿಲೋಮೀಟ್ರ್ ಇದೆ ಗಾಯ್ಸ್. 2.5 ಕಿಲೋಮೀಟ್ರ್ ಹೋದರೆ 5 ಕಿಲೋಮೀಟ್ರ್ ಹೋದಂಗೆ. ಅಯ್ಯಮ್ಮ ನೋಡಿ ಹೆಂಗಿದೆ. ಇವೆಲ್ಲ ಹಿಂಗೆ ಇಳ್ದು ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಡೀಪ್ ಸ್ಪೇಸ್ ಇದೆ. ಅಯ್ಯಯ್ಯೋ ನೋಡಿ, ಇದು ಇಳಿಬೇಕು, ಇದು ಇಳಿಬೇಕು, ಇದು ಇಳಿಬೇಕು. ಇದು ನೋಡಿ, ಇಲ್ಲಿ ನೋಡಿ ಎಷ್ಟು ಹೈಟಲ್ಲಿದ್ದಾರೆ. ಸೊ ಇಲ್ಲೊಂದು ರಿವರ್ ಕ್ರಾಸಿಂಗ್ ಬರುತ್ತೆ ಇವಾಗ. ಇಲ್ಲೊಂದು ರಿವರ್ ಕ್ರಾಸಿಂಗ್ ಇರುತ್ತೆ. ಕೆಳಗಡೆ ಹರಿತೈತೆ ನೋಡಿ. ಇಲ್ಲೊಂದು ಶಾರ್ಟ್ಕಟ್ ಐತೆ. ಇದು ಮನುಷ್ಯರು ಮಾಡಿರೋದಲ್ಲ, ಪ್ರಾಣಿಗಳು ಮಾಡಿರೋದು. ಮನುಷ್ಯರು ಮಾಡಿರೋದು ನೋಡಿ ಹಿಂಗಿರುತ್ತೆ. ಡಿಫ್ರೆನ್ಸ್ ನೋಡಿ. ಮನುಷ್ಯರು ಮಾಡಿರೋದು ಹಿಂಗಿರುತ್ತೆ, ಮನುಷ್ಯರು ಓಡಾಡಿರೋದು. ಪ್ರಾಣಿಗಳು ಮಾಡಿರೋದು ಹಿಂಗಿರುತ್ತೆ.
ಇದು ನೋಡಿ ಏನು ಮಾಡ್ಕೊಂಬರ್ತಾ ಇದ್ದಾರೆ. ಮಸಿಲ್ ಇಸ್ ಬ್ರೋಕನ್ನ ನೋಡಿ ಇಲ್ಲಿ. ಹಾಂ, ಕಾಲಿಂದ ಸ್ಕಿನ್ ಆಚೆ ಬಂದ್ಬಿಡುತ್ತಾ? ಹಾಂ, ಅದು ಮಸಿಲ್ ತಾನೇ ಬರುತ್ತೆ. ಹಾಂ, ಇಲ್ಲಿ ನೋಡಿ, ಇದೆಲ್ಲ ಸ್ವಲ್ಪ ಈ ಥರ ತ್ಯಾವ ಇರೋ ಕಡೆ ಹುಷಾರಾಗಿ ಹೋಗ್ಬೇಕು. ಯಾಕಂದರೆ ಸಾಕ್ಸ್ ಒನ್ಸು ವೆಟ್ ಆಯ್ತಂದರೆ ಕಷ್ಟ ಆಗಿಬಿಡುತ್ತೆ ನಡೆಯೋದು. ಸೊ ಡೋಂಟ್ ಮೇಕ್ ಯುವರ್ ಸಾಕ್ಸ್ ವೆಟ್. ನೋಡಿ ಇದೆ ರಿವರ್ ಕ್ರಾಸಿಂಗ್. ಆ್ಯಕ್ಚುಲಿ ನೀರು ಕಮ್ಮಿ ಇದೆ, ನೀರು ತುಂಬ ನೀರು ಕಡಿಮೆ ಇದೆ. ನೋಡಿ ಸಂಗಮ ಇದು ನೋಡಿ, ಇಲ್ಲಿಂದ ಒಂದು ನೀರು ಬರ್ತಿದೆ, ಇಲ್ಲಿಂದ ಒಂದು ನೀರು ಬರ್ತಿದೆ, ಹಿಂಗೋಗಿ ಅಟ್ಯಾಚ್ ಆಗ್ತಿದೆ. ಪ್ರಯಾಗ್ರಾಜ್ ಎಲ್ಲ ಏನಕ್ಕೆ ಹೋಗ್ತೀರಾ? ನೋಡಿ ಇಲ್ಲೇ ಬನ್ನಿ, ಸಂಗಮ್ ಇಲ್ಲೇ ಆಗ್ತಿದೆ. ಅಲ್ಲಿಂದ ಬರೋಕ್ಕೆ ಇಲ್ಲಿ ಲೇಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಬರುತ್ತೆ ಅಷ್ಟೇ. ನೋಡಿ ಹಿಂಗೆ ಹೋಗ್ಬೇಕು. ದಿಸ್ ಈಸ್ ದ ರೂಟ್. ನೋಡಿ ಇದೆಲ್ಲ ಸಂಗಮ ಆಗ್ಬಿಟ್ಟು ಬರ್ತಿದೆ. ಅಂದರೆ ಯಾವ್ಯಾವ ನದಿ ಸಂಗಮ ಆಗ್ತಿದೆ ಅಂತ ಕೇಳಬೇಡಿ. ಈ ಥರ ಫ್ಲ್ಯಾಟ್ ಇದ್ದರೆ ನೆಮ್ಮದಿಯಾಗಿ ಹೋಗ್ಬೋದು. ಇಲ್ಲಿ ನೋಡಿ ಹೆಂಗೆ ಬರ್ತಿದ್ದಾನೆ, ಎಗರ್ಕೊಂಡು ಬರ್ತಿದ್ದಾರೆ. ಅದೇ ಸ್ವಲ್ಪ ಹಳ್ಳ ಇದರಲ್ಲೇ ಅಯ್ಯೋ ಅಮ್ಮ ಅನ್ಕೊಂಬರ್ತಾರೆ ಅಷ್ಟೇ. ಅಯ್ಯೋ ನೋಡಿ ರಿವರ್ ಕ್ರಾಸಿಂಗ್. ದಿಸ್ ಈಸ್ ರಿವರ್ ಕ್ರಾಸಿಂಗ್. ನಾವು ನೋಡಿ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ. ಒಂದೊಂದೇ ಕಾಲು ಇಕ್ಕೊಂಡು ಹೋಗಲಿ ಅಂತ. 1 2 3 4 5 ಅಂತ. ನೋಡಿ ಇಲ್ಲಿಂದ ಇದೊಂದು ಸಂಗಮ. ನೋಡಿ ಇಲ್ಲೊಂದು ಸಂಗಮ ಬರ್ತಿದೆ. ಸೊ ದಿಸ್ ಈಸ್ ಅ ವೇ ವಿ ಹ್ಯಾವ್ ಟು ಗೋ. ಬನ್ನಿ ಲೆಟ್ಸ್ ಗೋ. ತುಂಬ ಕಷ್ಟ ಇದೆ, ಹಿಂಗೆಲ್ಲ ಹೋಗ್ಬೇಕು ನೋಡಿ. ಪವನ್ ಕಲ್ಯಾಣ್ನ ಹಿಂದೆ ಹಾಕ್ಬಿಟ್ಟಿದ್ದೀರಿ. ಆ ಶಡೆ ಒಡೆಗೆ ಏನು ಗೊತ್ತೇ ಇಲ್ಲ ನೋಡಿ. ಈ ಥರ ಎಲ್ಲ ಇದ್ದರೆ ಕೇರ್ಫುಲ್ಲಾಗಿ ತ್ಯಾವ ಆಗಬಾರ್ದು, ಆ ಥರ ನಡಿಬೇಕು. ನೋಡಿ ಇಲ್ಲೂ ಬಂದ್ಬಿಟ್ಟು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಹುಷಾರು. ಹ್ಯೂಮನ್ ಬೀಯಿಂಗ್ಸ್ ಏನೇನು ಮಾಡಿದ್ದಾರೆ ನೋಡಿ, ಗಲೀಜು ಅಷ್ಟೇ. ಇನ್ನು ಸ್ವಲ್ಪ ನೋಡಿ ಇದೆಲ್ಲ ಮಾಡಿ ಗಲೀಜು ಮಾಡಾಕ್ತಾರೆ. ನೋಡಿ ಫ್ಲ್ಯಾಟ್ ಬಂದ್ಬಿಡ್ತು, ರೋಡಿಗೆ ಬಂದ್ಬಿಡ್ತು. ಬಟ್ ಎಲ್ಲಿಗೆ ಬಂತು ಅಂತ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇವಾಗ ನೋಡ್ಬೇಕು ಎಲ್ಲಿಗೆ ಬಂತಂತ, ಎಷ್ಟು ಶಾರ್ಟ್ ಕಟ್ ಎಷ್ಟು ಕಮ್ಮಿ ಆಗಿದೆ ಅಂತ ಈ ರೋಡಿಗೆ ಬಂದಮೇಲೆ ಗೊತ್ತಾಗುತ್ತೆ ನೋಡಿ. ಸೊ ವಿ ಕೇಮ್ ಫ್ರಮ್ ದಿಸ್ ಫಾರೆಸ್ಟ್, ಯಾರೂ ಇಲ್ಲ, ಎಂಟಿ. ಸೊ ವಿ ಲೈಕ್ ಅಡ್ವೆಂಚರಸ್. ದಿಸ್ ವಡೆ ಈಸ್ ಶೆಡೆ.